ಮೈಸೂರಿನಲ್ಲಿ ನೋಡಿ ಒಂದೇ ಕುಟುಂಬದವರು 4 ಜನ ಸಾವನ್ನಪ್ಪಿದ್ದಾರೆ. ಅಪಾರ್ಟ್ಮೆಂಟ್ ಒಂದರಲ್ಲಿ 4 ಮೃತದೇಹಗಳು ಪತ್ತೆಯಾಗಿದೆ. ಮೈಸೂರಿನಲ್ಲಿ ಎಲ್ಲಿ ಅಂತಂದ್ರೆ ಮೈಸೂರಿನ ವಿಶ್ವೇಶ್ವರಯ್ಯ ನಗರದ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ಆಗಿರೋದು. ಪ್ರಮುಖವಾಗಿ 45 ವರ್ಷದ ಚೇತನ್ ಈತನ ಶವ ನೇಣು ಬಿಗಿದ ಸ್ಥಿತಿಯಲ್ಲಿದೆ. ಇನ್ನುಳಿದಂತೆ 43 ವರ್ಷದ ರೂಪಾಲಿ, 62 ವರ್ಷದ ಪ್ರಿಯವಂತ, 15 ವರ್ಷದ ಕುಶಾಲ್ ಮೃತರಾಗಿದ್ದಾರೆ. ಅಂದರೆ ಮೊದಲಿಗೆ 3 ಕುಟುಂಬದ ಸದಸ್ಯರಿಗೆ ವಿಷವನ್ನು ನೀಡಿ ಆಮೇಲೆ ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಸಂಬಂಧ ಸ್ಥಳಕ್ಕೆ ವಿದ್ಯಾರಣ್ಯಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಾವಿಗೆ ನಿಖರವಾದ ಕಾರಣ ಏನು ಅನ್ನೋದು ಮಾತ್ರ ಇನ್ನೂ ಕೂಡ ಗೊತ್ತಾಗಿಲ್ಲ. ಸೊ ಪೊಲೀಸರ ತನಿಖೆ ಕೈಗೊಳ್ಳಲಾಗಿದೆ. ನೋಡಿ, ಇದೇ ಅಪಾರ್ಟ್ಮೆಂಟ್ನಲ್ಲಿ 4 ಮೃತದೇಹ ಪತ್ತೆಯಾಗಿರೋದು. ಆದರೆ ಕಾರಣ ಏನು ಅಂತ, ಏನು ಸಾಲ ಏನಾದರೂ ಮಾಡ್ಕೊಂಡಿದ್ದ, ಹಣದ ವಿಚಾರಕ್ಕೆ ಏನಾದರೂ ಆಗಿತ್ತಾ, ಅಥವಾ ಇನ್ಯಾವುದೋ ರೀತಿಯಾಗಿ ಅವರಿಗೆ ಅವಮಾನ ತಂದೊಡ್ಡು ಬಿಡುತ್ತೆ ನಾಳೆ ದಿನ ಈ ವಿಚಾರ ಸಮಾಜಕ್ಕೆ ಗೊತ್ತಾದರೆ ಅಂತ ಹೇಳಾದರೂ ಹಿಂದು ಮುಂದೆ ಯೋಚನೆ ಮಾಡದೆ ಆತ್ಮಹತ್ಯೆಯ ದಾರಿ ಹಿಡಿದ್ರ ಅಥವಾ ಗೊತ್ತಿಲ್ಲ ಏನಾಯಿತು ಅಂಥೇಳಿ. ಬಟ್ ಗೊತ್ತಾಗಿರೋದೊಂದೇ, ಪ್ರಮುಖವಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಂತ. ಆದರೆ ಅಲ್ಲಿ ನೋಡಿ, ಗಮನಿಸಿ, ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನಲ್ಲ ಚೇತನ್ನು, ಈತ ಆ 3 ನೋಡಿ, ಗಮನಿಸ್ತಾ ಇದ್ದೀರಲ್ಲ, ತನ್ನ ಮಗ, ಪತ್ನಿ ಮತ್ತು ತಾಯಿ 3 ಜನಕ್ಕೂ ಕೂಡ ವಿಷವನ್ನು ಕೊಟ್ಟು ಅವರ ಸಾವಿನ ನಂತರ ಈ ಚೇತನ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೆ ಕಂಡು ಬಂದಂಥದ್ದಾದರೆ ಇದರ ಹಿಂದೆ ಏನಾಗಿದೆ, ಕಾರಣ ಏನು ಅನ್ನೋದು ಮಾತ್ರ ಇನ್ನೂ ಕೂಡ ಗೊತ್ತಾಗಿಲ್ಲ. ವಿದ್ಯಾರಣ್ಯಪುರ ಪೊಲೀಸರು ಈ ಅಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾದರೂ ಡೆತ್ ನೋಟ್ ಏನಾದರೂ ಸಿಗಬಹುದಾ ಅಂತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗ ತನಿಖೆಯ ಭಾಗವಾಗಿ ಏನಾದರೂ ಆತ್ಮಹತ್ಯೆಗೆ ನಿಖರ ಕಾರಣ ಗೊತ್ತಾಯ್ತಾ, ಅಥವಾ ಏನಾದರೂ ಡೆತ್ ನೋಟ್ ಏನಾದರೂ ಸಿಗ್ತಾ ಅಂತ ಅಪಾರ್ಟ್ಮೆಂಟ್ನಲ್ಲಿ? ಇವತ್ತೇನು ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿ ಏನು ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಆ ಮನೆಯ ಹೊರಗೋಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಿಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಜೊತೆಗೆ ಕುಟುಂಬಸ್ಥರಿಗೆ ಕರೆ ಮಾಡಿ, ಅವರ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಕರೆ ಮಾಡಿ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು. ಯಾವಾಗ ಕುಟುಂಬ ಕೊನೆಯ ಸಂಪರ್ಕ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಸುಮಾರು 15 ವರ್ಷದ ಮಗ ಕುಶಾಲ್ ಕೂಡ ಇಲ್ಲಿ ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ. ಪ್ರಿಯಮದ ಅಂತೇಳಿ 62 ವರ್ಷದ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಗಂಡ ಹೆಂಡತಿ ಮಗು ಘಟನೆಯಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವಂತದ್ದು. ಘಟನೆಗೆ ಆರ್ಥಿಕ ಸಮಸ್ಯೆ ಅಥವಾ ಕೌಟುಂಬಿಕ ಸಮಸ್ಯೆ ಅನ್ನೋದು ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬರಬೇಕು. ಪೊಲೀಸರು ಸ್ಥಳಕ್ಕೆ ತೆರಳಿ ಅಲ್ಲಿ ಸ್ಥಳ ಮಹಜರನ್ನ ಮಾಡಿ ಆ ಶವಗಳನ್ನ ಮರಣೋತ್ತರ ಪರೀಕ್ಷೆಗೆ ಮೈಸೂರಿನ KR ಆಸ್ಪತ್ರೆಗೆ ಸಾಗಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇನ್ನೇನೋ ಕೆಲವು ಹೊತ್ತಿನಲ್ಲಿ ಆ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟು ಕುಟುಂಬಸ್ಥರ ಅನುಮತಿಯ ಮೇರೆಗೆ ಈ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು ಸಾಕಷ್ಟು ಅನುಮಾನವನ್ನು ಕೂಡ ಮೂಡಿಸ್ತಾ ಇದೆ. ಇಡೀ ಕುಟುಂಬ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಹಿನ್ನೆಲೆ ಘಟನೆಯ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಏಕಾಏಕಿ 4 ಮಂದಿ ಸಾವನ್ನಪ್ಪಿರೋದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇವರ ಚೇತನನ ಮೂಲ ಉದ್ಯೋಗ ಏನಿತ್ತು, ಜೊತೆಗೆ ಚೇತನ್ ಯಾವ ಕಾರಣಕ್ಕಾಗಿ ಎಲ್ಲರನ್ನೂ ಸಾಯಿಸಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ನ, ಅಥವಾ ಆ 3 ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ ಬಳಿಕ ಈತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನ, ಇದು ತನಿಖೆಯಿಂದ ಬೆಳಕಿಗೆ ಬರಬೇಕು. ಇನ್ನಷ್ಟೇ ಕೆಲವೇ ಹೊತ್ತಿನಲ್ಲಿ ತನಿಖೆಯ ಮಾಹಿತಿ, ಪ್ರಾಥಮಿಕ ಮಾಹಿತಿ ಕೆಲವೇ ಹೊತ್ತಿನಲ್ಲಷ್ಟೇ ಹೊರ ಬೀಳಲಿದೆ. ಶರತ್. ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.